ಏನು ಮಾಡ್ತಿದ್ಯಾ? ಇದು ಕೆಸುವೆ ದಂಟು ನಮ್ಮ ಮನೆ ಮುಂದೆ ಹಿಂದೆ ಆ ಕಡೆ ಇದ್ವಲ್ಲ, ನೋಡಿದ್ದೀನಿ. ನೋಡಿದ್ದೀನಿ. ಆ ಕೆಸುವೆ ದಂಟು ತಗೊಂಬಂದ್ಬಿಟ್ಟು ಸಾಂಬಾರು ಮಾಡೋಕ್ಕೆ. ಸಾಂಬಾರು? ಕೆಸುವೆ ದಂಟಿಂದು ಸಾಂಬಾರು ಮಾಡ್ತೀವಿ ನಾವು. ಇದನ್ನು ಗೊಜ್ಜು ಥರ ನಾವು ಅವರು ಕೆಸುವೆ ದಂಟಿಂದು ಸಾರು ಮಾಡ್ತಾರೆ. ಇದು ಸಾರು ತುಂಬ ಚೆನ್ನಾಗಿರ್ತದೆ, ತಿನ್ನೋಕ್ಕೆ ಚಂದ, ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೇದು. ಹೊಟ್ಟೆ ಕಲ್ಲೆಲ್ಲ ಕರಗಿಸ್ಬಿಡ್ತದಂತೆ. ಎಲೆ ಎಲ್ಲ ಕಿತ್ಬಿಟ್ಟು ಇದು ಬರೀ ಇದಾ ಸ್ಟೆಮ್ ಒಂಥರ ಕಡ್ಡಿ? ದಂಟು ಮೇಲೆ ಎಲೆ ಕಿತ್ಬಿಟ್ಟು ದಂಟು. ಅದು ಇದು ಎಲೆಲ್ಲೂ ಏನು ಮಾಡ್ತಾರಂತೆ ಬ್ರಾಹ್ಮಣರು. ನಮ್ಗೆ ಅದು ಎಲೆದೇನೋ ಗೊತ್ತಿಲ್ಲ. ಅದಕ್ಕೆ ದಂಟಿನ ಮಾತ್ರ ಮಾಡ್ತೀವಿ ನಾವು. ಕೆಸುವೆ ದಂಟಿನ ಗೊಜ್ಜು ಅಂತ ಮಾಡ್ತೀವಿ. ಸಾಂಬಾರು ಥರ. ಅದು ನಾನು ತಿನ್ಬೋದಾ? ಎಲ್ಲರೂ ತಿನ್ಬೋದು, ಬಸ್ರಿಗೆ ಮಾತ್ರ ತಿನ್ನಂಗಿಲ್ಲ. ಬಸ್ರಿ ಅವ್ರು ತಿನ್ನಂಗಿಲ್ಲ, ತುಂಬ ಹೀಟ್ ಅಂತಲ್ಲ. ಹೀಟು ಅಂತ. ಮತ್ತೆ ಇದರಿಂದ ಏನು ಹೇಳು, ಕಲ್ಲಲ್ಲಿ ಹೊಟ್ಟೆಲಿ ಕಿಡ್ನಿಲಿ ಕಲ್ಲು ಕಲ್ಲೇ ಅಂತಲ್ಲ, ಏನೇ ಇದ್ರೂ ಚೆನ್ನಾಗಿ ವರ್ಷಕ್ಕೊಂದ್ಸರಿ ತಿನ್ಬೇಕು. ಇದನ್ನ ಫುಲ್ಲು ಹೊಟ್ಟೆ ಕ್ಲೀನ್ ಆಗುತ್ತೆ. ಕಲ್ಲು ಪಲ್ಲು ಇದ್ರೆ ಎಲ್ಲ ಕರ್ಗೋಗುತ್ತೆ. ಅದಕ್ಕೆ ಪಾಪು ಇದಾಗುತ್ತೆ ಅಂತ ಬಸ್ರಿಯವ್ರು ತಿನ್ನಬಾರ್ದು, ಪಾಪುಗೆ ಎಫೆಕ್ಟ್ ಆಗುತ್ತೆ ಹೊಟ್ಟೆಲಿ. ಅದೇ ಅಪಶನ ಆಗುತ್ತೆ ಅಂತ, ಅದನ್ನೇ ನಾನು ಹೆಸರು ಹೇಳಲಿಲ್ಲ ಅಷ್ಟೇ. ಅವ್ರ ಮನೆ ಬಸ್ರಿ ಇರೋ ಮನೆ ಇದು ಸಾಂಬ್ರೆ ಮಾಡೋದ, ಕದ್ದು ಪದ್ದು ತಿನ್ಬಿಡ್ತಾನೆ ಅಂತ. ಅಷ್ಟೊಂದು ಡೇಂಜರಾ? ಆ ಥರ ಸೋಸ್ಕೋಬೇಕಾ ಫಸ್ಟು ಮೇಲ್ಗಡೆದೆಲ್ಲ? ನೋಡಿ ಈ ಥರ ಇದೊಂಥರ ಸೋಸ್ಕೊಬೇಕಿದೆಲ್ಲ ಫುಲ್ಲು. ಮೇಲ್ಗಡೆದು ಎಲ್ಲ ಅರ್ಧ ಹೋಗುತ್ತೆ, ಇನ್ನು ಅರ್ಧನೇ ಸಿಗೋದು. ಬೆಂದಿದ್ದು ಇನ್ನೂ ಅರ್ಧ ಆಗ್ಬಿಡುತ್ತೆ. ಅದಕ್ಕೆ ಇಷ್ಟೊಂದು ಅಂದರೆ ಅಷ್ಟೊಂದು ಆಗಲ್ಲ, ಅದ್ರಲ್ಲಿ ಒಂಚೂರು ಆಗುತ್ತೆ. ಸಾಂಬಾರು ಮಾಡೋದು ತೋರಿಸ್ತೀನಿ, ವಿಡಿಯೋ ಮಾಡಿ ಹಾಕು. ಎಲ್ಲರೂ ಮಾಡ್ಕೊಂಡು ತಿಂದು ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳಿ. ಗಿಡ ತಗೊಂಬಂದು ಹಾಕೊಂಡು ಮನೆ ಮುಂದೆ ಎಲ್ಲಾನು ಮೂಲೆಯಲ್ಲಿ ಹಾಕಿದ್ರು ಬರುತ್ತೆ. ಎಲ್ಲ ಶೋಗೆಲ್ಲ ಹಾಕಿರ್ತಾರಲ್ವ, ಎಲ್ಲ ಪಾರ್ಕೆಲ್ಲ ಸಿಕ್ಕುತ್ತಿದ್ದು. ಕೆಸುವೆ ದಂಟು. ಕೆಸುವೆ ದಂಟು. ಬ್ರಾಹ್ಮಣರು ಗಿಡ ಪೂರ್ತಿ ಕಿತ್ತಾಕ್ಬಿಟ್ಟಾ? ಇಲ್ಲ, ಇನ್ನ ಅರ್ಧ ಐತಿ, ತೋರ್ಸೋಣ ಅಂತ. ಐತಿ ಇನ್ನ. ಎಲ್ಲ ಫುಲ್ ಏನು ಕಿತ್ಕೊಂತೀವಿ, ಎಷ್ಟು ಬೇಕು ಅಷ್ಟು ಕಿತ್ಕೊಂತೀವಿ. ಎಲ್ಲ ತೆಗಿಬೇಕು ಫುಲ್ಲು. ಇವಾಗ ಎಲ್ಲ ಸೋಸಿ ಇದನ್ನ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ, ಮಸಾಲೆ ಪುಡಿ ಎಲ್ಲ ಹಾಕಿ, ಹುಣಸೆ ಹಣ್ಣು ಹಾಕಿ. ನಮ್ಮ ಕಡೆ ಇದನ್ನ ಹಾಕೋರು, ಹುಚ್ಚೆಳ್ಳೆಣ್ಣೆ ಹಾಕಿ. ಹುಚ್ಚೆಳ್ಳೆಣ್ಣೆ ಹಾಕಿಲಿ ಚಂದ ಅಂತ ಹುಚ್ಚೆಳ್ಳೆಣ್ಣೆ ಮನೇಲಿ ಇರೋದು. ಒಗ್ಗರಣೆಗೆ ಹುಚ್ಚೆಳ್ಳೆಣ್ಣೆ ಹಾಕೋರು. ಇಲ್ಲಿ ಎಲ್ಲಿ ತಗೊಂಡ್ಲಿ ನಾನು ಹುಚ್ಚೆಳ್ಳೆಣ್ಣೆನ, ಅದಕ್ಕೆ ಈ ಎಣ್ಣೆನೇ ಹಾಕಿ ಮಾಡ್ತೀವಿ ನಾವು. ಈ ಕೆಸುವೆ ದಂಟನ್ನ ನೀಟಾಗಿ ನಾರು ತೆಗೆದ್ಬಿಟ್ಟು ಮಾಡಬೇಕು, ಇಲ್ಲಾಂದರೆ ಕಡ್ತಾ ಬರೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ನಾರು ತೆಗೆದ್ಬಿಟ್ಟು ಮಾಡಿ. ನಮ್ಮಮ್ಮನಿಂದ ಒಂದು ಕಿವಿ ಮಾತು ಹೇಳಿಸ್ತಾ ಇದ್ದೀನಿ, ಅದು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ. ಅದೇನಂತ ಯಾರು ಸಜೆಷನ್ ಕೊಡ್ರಿ, ಹೇಳ್ರಿ ಅಂತಾರಲ್ಲ, ಅವ್ರಿಗೆ ಹೇಳೋದು. ಅವ್ರಿಗೆ ಹೆಂಗ ಅನ್ಸುತ್ತೆ ಹಂಗೆ ಮಾಡಬೇಕು. ಯಾವುದೇ ಆಗಲಿ ಹೆಂಗ್ ಬರುತ್ತೆ ಹಂಗೆ ಮಾಡ್ತಾ ಬರುತ್ತೆ. ಈಗ ಯಾವ್ದಾದ್ರು ಒಂದು ಕೆಲಸ ಅಂದ್ರೆ ಅದ್ರಲ್ಲಿ ಏನ್ ಡಿಸಿಷನ್ ತಗೋಬೇಕು ಅಂತ ಅವರು ಯೋಚನೆ ಮಾಡ್ಬೇಕು. ಅವ್ರ ತಾಕತ್ತು, ಅವ್ರ ಶಕ್ತಿ, ಅವ್ರ ಬುದ್ಧಿ, ಅದಕ್ಕೊಂದು ಗಾದೆ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಏನಂತಾರೆ ಗೊತ್ತಾ, ಅದ್ ಮುಂದಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೇಳ್ಕೊಟ್ಟಿದ್ದ ಮಾತು, ಕಟ್ಟು ಕೊಟ್ಟಿದ್ದ ಬುದ್ಧಿ ಎಲ್ಲಿಂದ ತಕ ಆಡ್ಸೋಗತಕ. ಕಟ್ಕೊಟ್ಟಿದ್ದ ಬುದ್ಧಿ, ನಮ್ ಬುದ್ಧಿ ಬೇಕೇ ಬೇಕು. ಬುದ್ಧಿ ಅಂದ್ರೆ ಊಟ ಕಟ್ಕೊಡ್ತಾರಲ್ಲ, ಅದು ಎಷ್ಟೊತ್ತಿರ್ತದೆ ಬುದ್ಧಿ, ಆಳ್ಸೋಗತಕ. ಆಮೇಲೆ ನಾವೇ ಮಾಡ್ಕೊಂಡು ತಿನ್ಬೇಕು. ಅದಕ್ಕೆ ಹೇಳ್ಕೊಟ್ಟಿದ್ ಮಾತು, ಕಟ್ಕೊಟ್ಟಿದ್ ಬುದ್ಧಿ ಎರಡು ಒಂದೇ. ಎಲ್ಲಿಂದ ತಕ ಬರುತ್ತೆ, ಆಳ್ಸೋಗತಕನೇ ಬರೋದು. ನಮ್ ಸ್ವಂತ ಬುದ್ಧಿನೇ ಫುಲ್ ಬರೋದು, ನಮ್ ಸಂಪಾದನೆ ಫುಲ್ ಆಗೋದು. ನಮ್ ತಾಕತ್ತು. ಯಾರೋ ಹೇಳ್ಕೊಡ್ತಾರೆ, ಯಾರೋ ಮಾಡ್ತಾರೆ ಅಂತೆಲ್ಲ ಕೂತ್ಕೊಂಡ್ರೆ ಅದು ಆಗಲ್ಲ. ಹೇಳ್ಕೊಟ್ಟು ಬುದ್ಧಿ ಕಟ್ಕೊಂಡು ಬಂದಿದ್ ಬುದ್ಧಿ ಅಳ್ಸೋದಲ್ಲ, ಹಂಗಾಗೋಗುತ್ತೆ ಹೇಳ್ಕೊಟ್ಟಿದ್ ಮಾತು. ಓಕೆ. ಅದಕ್ಕೆ ಅವ್ರ ಸ್ವಂತ ಬುದ್ಧಿಯಿಂದ ಅವ್ರ ಕೈಯಲ್ಲಿ ಏನ್ ಶಕ್ತಿ ಆಗುತ್ತೋ ಅದನ್ನ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಇದು ಇಂಥ ವಿಷಯದಲ್ಲಿ ಅಂತಲ್ಲ, ಎಲ್ಲದಕ್ಕೂ ಇದನ್ನ ಎಲ್ಲಾ ವಿಷಯಕ್ಕೂ ಅಷ್ಟೇ. ಒಂದು ಮನುಷ್ಯ ಆದ್ರೆ ಯಾರ್ದೋ ಹೇಳ್ಕೊಡ್ತಾರೆ, ಯಾರೋ ಮಾಡ್ತಾರೆ, ನಮ್ಗೆ ಯಾರೋ ಹೆಲ್ಪ್ ಮಾಡ್ತಾರೆ, ಅವರಿಂದ ನಮ್ ಜೀವನ ನಡೀತದೆ ಅಂತ ಕುತ್ಕೊಂಬಾರ್ದು. ನಮ್ ಕೈಯಲ್ಲಿ ಆಗಿ ನಮ್ ಬುದ್ಧಿಯಿಂದ, ನಮ್ ಸ್ವಂತ ಬುದ್ಧಿಯಿಂದ ಹೋದ್ರೆ ಏನಾದ್ರೂ ಅಕಸ್ಮಾತ್ ತಪ್ಪಾದ್ರೂ ಸರಿ, ಅದ್ ನಮ್ ಬುದ್ಧಿಯಿಂದ ಆಗಿರುತ್ತೆ, ಇನ್ನೊಬ್ರಿಂದ ಆಗಿರಲ್ಲ. ಅದಕ್ಕೆ ಇದು ಹಿಂದೆಗಡೆ ಗಾದಿನ ಅಂತ ಹೇಳವ್ರೆ. ಏನಂತ,
ಹೇಳು ಕೊಟ್ಟಿದ್ದು ಮಾತು ಕಟ್ಟು ಕೊಟ್ಟಿದ್ದು ಬುದ್ಧಿ ಎಲ್ಲಿಂದ ತಕ್ಕ ಬರ್ತದವ ಅದೆಲ್ಲ ಬರಲ್ಲ. ನಿನ್ನ ಸ್ವಂತ ಬುದ್ಧಿಯಿಂದ ನೀನು ಬಾಳ್ಕೊಂಡು ಹೋಗು, ಜೀವನ ಮಾಡುವಂತ. ಒಂದು ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿದ್ರಿ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಿಮ್ಮ ಸಜೆಷನ್ ಏನು ಅಂತ. ಸೊ ನಾನು ಅದಕ್ಕೋಸ್ಕರ ನಮ್ಮ ಅಮ್ಮಂಗೆ ಅಂದೆ, ಅವ್ರು ಇದನ್ನ ಹೇಳ್ತಾ ಇದ್ರು, ಹಂಗೆ ರೆಕಾರ್ಡ್ ಮಾಡಿಕೊಂಡೆ. ಒಳ್ಳೇದು ಅನಿಸ್ತು. ನಿಮ್ಮ ವೀಕ್ನೆಸ್ಸು ನಿಮ್ಮ ಸ್ಟ್ರೆಂತು ನಿಮಗೆ ಗೊತ್ತಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಮಾಡಿ ಅದು ನಿಮ್ಮ ಸಜೆಷನ್ ತಗೊಳ್ಳಿ. ಎಲ್ಲದಕ್ಕೂ ಅಷ್ಟೇ. ಈಗ ಆಲ್ರೆಡಿ ಬರ್ತಾ ಇರೋ ವ್ಯೂಸ್ ಇಲ್ಲ ಅಂತ ಹೊಸ ಚಾನಲ್ ಮಾಡ್ಬೋದಾ, ಅದೆಲ್ಲ ನಾವು ಹೇಳೋದಕ್ಕಾಗಲ್ಲ, ಅದೆಲ್ಲ ನಿಮ್ಮ ಪ್ರಯತ್ನ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನನ್ನ ತಂಗಿರ್ ಬರ್ತೀವಿ ಅಂತ ಹೇಳಿದ್ರು, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಏನು ಅನಿಸ್ತೈತಮ್ಮ? 10,000 ಸಬ್ಸ್ಕ್ರೈಬರ್ ರೀಚ್ ಆಯಿತು ಅಕ್ಕನ ಚಾನಲ್ಲು. 10,000 ಆಗಿರೋದು ಖುಷಿನೇ. ಖುಷಿನಾ? ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಜಾಸ್ತಿ ಆಗಲಿ, ಅವಳಿಗೆ ನಿನ್ನ ಥರನೇ ಅವಳು ಬೆಳೀಲಿ. ನಿಮಗೆ ಬಟನ್ ಬೇಗ ನಿನ್ಗೆ ಹೆಂಗ್ ಬಂತ ಸಿಲ್ವರ್ ಪ್ಲೇ ಬಟನ್ ಬೇಗ ಬರಲಿ. ಯಾವತ್ತು ಬರುತ್ತೆ ಅಂತ ನಿನಗೆ ಹೆಂಗ್ ಕಾಯ್ದ್ನೋ ಹಂಗೆ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಬರುತ್ತೆ. ಎಲ್ಲ ಕೊಂಚೂರು ದೊಡ್ಡನಾಗಿರ್ತಾನೆ. ನಿನ್ನ ಮಗ ಎದಂತವನೇ ಎಲ್ಲರೂ. ಎಲ್ಲ ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ಯಾ, ಥ್ಯಾಂಕ್ಸ್ ಫಸ್ಟ್ ನಿಂಗೆ. ಆದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಬೆಳಿಗ್ಗೆ ಅರ್ಜೆಂಟಲ್ಲಿ, ಸೊ ಹಂಗಾಗಿ ಹಿಂಗೆ 10,000 ಸಬ್ಸ್ಕ್ರೈಬರ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತೆ ಇನ್ನೇನು ಹೇಳೋದು, ಏನೂ ಇಲ್ಲ, ಹಿಂಗೆ ಸಪೋರ್ಟ್ ಮಾಡಿ ಅಷ್ಟೇ. ಮತ್ತು ತುಂಬ ಕಷ್ಟ ಇದೆ ಅಂದರೆ ಯೂಟ್ಯೂಬಲ್ಲಿ ಇವಾಗ ಬಂದಿದ್ದೇನು ಗೊತ್ತಾ, ನಾವು ಬಂದಿರೋ ಟೈಮ್ ಬೇರೆ, ನೀವು ಬರ್ತಾ ಇರೋ ಟೈಮ್ ಬೇರೆ. ಇವಾಗ ಕಾಂಪಿಟೇಷನ್ ಜಾಸ್ತಿ, ಜನ ಜಾಸ್ತಿ. 10,000 ರೀಚ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಇವಾಗ. ಯಾಕೆಂದ್ರೆ ಮೊದಲೇ ಥರ ಇಲ್ಲ. ಮನೆಗೆ ಇಬ್ಬರು ಯೂಟ್ಯೂಬರ್ ಇದ್ದಾರೆ ಇವಾಗ ನಮ್ಮಂಗೆ. ಮತ್ತೆ ಹಂಗೆ ಇರ್ಬೇಕಾದ್ರೆ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಅದ್ರೊಳಗೂ ಇಷ್ಟು ಮಾಡಿದ್ದಾರೆ. ಈಗ ನೀವು ಯೂಟ್ಯೂಬ್ ಚೆಕ್ ಮಾಡ್ತೀಯಾ? ಎಲ್ಲಾದ್ರೂ ಸಬ್ಸ್ಕ್ರೈಬರ್ ಕಾಣಿಸುತ್ತೆ ಯಾರ್ದಾದ್ರು? ಈಗ ಜನ ಏನು ನೋಡ್ತಾರೆ ಅನ್ನೋದೇ ಮುಖ್ಯ. ಗೊತ್ತಾಗಿಲ್ಲ ನಿಂಗಿನ್ನು? ಹೊಸ ಅಪ್ಡೇಟು. ಹೆಸರು ಇರುತ್ತೆ, ಫೋಟೋ ಇರುತ್ತೆ, ನಿನ್ನ ಎಷ್ಟು ವ್ಯೂಸ್ ಇದೆ ಅಂತ ಇರುತ್ತೆ, ಲೈಕ್ಸ್ ಅಷ್ಟೇನೆ. ಎಷ್ಟು ಜನ ಅವ್ರೆ ಅಂತ ಇಲ್ಲ ಅಲ್ಲಿ. ಜನ ಬೇಕಾಗಿಲ್ಲ ಈಗ. ಇಂಟ್ರೆಸ್ಟ್ ಆಗಿ ಅವ್ರು ನಮ್ಗೆ ಇಷ್ಟಪಟ್ಟು ನೋಡಬೇಕು. ಅವ್ನು ಬರ್ತಡೇನೆ ಮಾಡ್ತಾವನೆ. ಏನು ಗೊತ್ತಾ, ಬೆಳಗ್ಗೆಯಿಂದ ಕೇಕ್ ಮಾಡ್ತಾ ಇದ್ನ. ನನ್ನ ಮಗ ಏನು ಅನ್ಕೊಂಡವನೆ, ಕಟ್ ಮಾಡು ನಂಗೆ ಕೇಕ್ ಬೇಕು ಅಂತ ಕೇಳಿದ್ನ. ಇಲ್ಲ ಅಲ್ಲಿ ದೊಡ್ಡಮ್ಮನಿಗೆ ನಾನು ಮಾಡಿರೋದು ಅಂತ ಅಂದೆ. ಅವ್ನು ಅನ್ಕೊಂಬಿಟ್ಟು ದೊಡ್ಡಮ್ಮನ ಬರ್ತಡೇ ಇವತ್ತು ಅಂತ. ಬಂದ ತಕ್ಷಣ ಹೇಳ್ತಾವನೆ, ಇವತ್ತು ದೊಡ್ಡಮ್ಮಂದು ಹ್ಯಾಪಿ ಬರ್ಡೇ. ಅದಕ್ಕೆ ಹೇಳಿದ್ದು ಕೇಕ್ ನೋಡಿ. ಹೋಗ್ಲಿ ಬಿಡಿ, ಏನಾಗಲ್ಲ, ಬನ್ನಿನೆಲ್ಲ ಇರಲಿ, ಚೆನ್ನಾಗೇ ಇದ್ದಾನೆ. ಕಟ್ ಮಾಡ್ರಿ. ಕಂಗ್ರ್ಯಾಚುಲೇಷನ್ಸ್ ಆನ್ ಸೆಲೆಬ್ರೇಷನ್. ನೋಡ್ರಿ ಹೆಂಗದೆ ಕೇಕು. ನಾನು ಅನ್ಕೊಂಡೇ ಇರ್ಲಿಲ್ಲ ಅಮ್ಮ ಪಾಯಸ ಮಾಡ್ತೀನಿ ಅಂತ. ಅವತ್ತೇನೆ ನೀವು ಬರ್ಲಿ ಮಾಡೋಣ, ಇವಾಗ ಮಾಡ್ಬೇಡ, ಅವ್ರು ಬಂದ್ಮೇಲೆ ಮಾಡೋ ಅಂತ. ನಾನು ಕೇಕ್ ಎಲ್ಲ ಕಟ್ ಮಾಡಿ ಪಾಪು ಆಗೈತೆ, ನಾನು ಇಲ್ಲಿದ್ದೀನಲ್ಲ ಅಂತ ಅನ್ಕೊಂತ ಇದ್ದೆ. ಟೇಸ್ಟ್ ಹೇಳಮ್ಮ. ಫಸ್ಟ್ ಟೈಮ್ ನಮ್ಮಮ್ಮ ನಾನು ಮಾಡಿರೋ ಕೇಕ್ ತಿಂತಾ ಇರೋದು. ಚೆನ್ನಾಗದಾ? ಸಕ್ಕರೆ ಏನು ಹಾಕಿಲ್ಲ. ಸಕ್ಕರೆ ಹಾಕಿಲ್ಲ. ಚೆನ್ನಾಗೈತಾ? ಮೆತ್ಕೈತಾ? ಸ್ವೀಟು ಮೀಡಿಯಮ್ ಆಗೈತಲ್ಲ, ನಾನು ಜಾಸ್ತಿ ಹಾಕಲ್ಲ. ತಂದಿರೋದು ಅವರು ಕುಂಕುಮ ಕೊಟ್ಟಿರೋದು ಚೆನ್ನಾಗೈತಲ್ಲ, ಪ್ಲೇಟು ಗಟ್ಟಿಗೆ ತೊಳೆದಿದೆ ಇದನ್ನ. ಇಲ್ಲ, ಇವಾಗ ತೊಳಿತೀನಿ. ತೊಳೆದ್ಬಿಟ್ಟು ಇದು ಕರ್ಗಾಗಿರೋದ. ರೆಸ್ಟೋರೆಂಟ್ ಕ್ಲೀನ್ ಮಾಡ್ತಾ ಇದ್ರಲ್ಲ ಅದ್ರದ್ದು ಇದು. ನನ್ನ ತಂಗಿರು ಬರ್ತಾರೆ, ಅವ್ರಿಗೂ ಆಗುತ್ತೆ ಅಂತ ಅವತ್ತು ಮಾಡಲಿಲ್ಲ, ನೆಕ್ಸ್ಟ್ ಡೇ ಮಾಡ್ತು ಅದೇ ರೀತಿ. ಇದನ್ನ ಹಿಂಗೆ ಸಣ್ಣ ಕಟ್ ಮಾಡಲ್ವಾ? ಸಣ್ಣ ಕಟ್ ಮಾಡ್ತೀಯ? ಹಂಗೆ ನೀ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕದ? ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಬೇಕು ಸಪ್ಪೆ. ಕುಕ್ಕರಲ್ಲಿ ಒಂದು ಕೂಗ 2 ಕೂಗು ಕೂಗಿಸ್ಬೇಕು. ಒಂದಾದ್ರೆ ಆಯ್ತದೆ, 2 ಬೇಯಿಸ್ಕೊಬೇಕು. ಅಂದರೆ 1 ಕೂಗು ಆಯ್ತದೆ, ಆದರೆ 2 ಕೂಗು ಕೂಗಿಸ್ಬೇಕು. ಚೆನ್ನಾಗಿ ಬೇಯಬೇಕಲ್ಲ ರುಬ್ಬಕ್ಕೆ. ನೀರು ಹಾಕ್ಬಿಟ್ಟು ಯಪ್ಪ ನನ್ನ ಕೈಲಿ ಆಗ್ತಿಲ್ಲ, ಈಗ ಮಾಡಲಿಲ್ಲ ಅಂದರೆ ಆಗಲ್ಲ, ಹಂಗಾಗೈತೆ. ಒಂದು ಸ್ವಲ್ಪ ಹಾಕಿದ್ಯಾ ನೀರು? ಆ ನೀರು ಯೂಸ್ ಮಾಡಿ ಸಾರು ಮಾಡಂಗಿಲ್ಲ.
ಬೇಯಿಸ್ಬಿಟ್ಟು ಹಿಂಡಬೇಕಾ? ಸೊಪ್ಪು ಕುಕ್ಕರ್ ಬಾಯಿ ಹಾಕ್ಬಿಟ್ಟು ಸಪ್ಪೆ ಕೂಗಿಸ್ಬೇಕಾ? ಏನೋ ಬೆಳಿಗ್ಗೆ 8 ಗಂಟೆಗೆ ಎದ್ದು ಬೇಯಿಸ್ಕೊಬೇಕು. ಯಶಪ್ಪ ಹಾಂ ಕೆಸುವೆ ದಂಟಿಂದು ಏನಮ್ಮ? ಕೆಸುವೆ ದಂಟಿಂದು ಉಳ್ಸೊಪ್ಪು ಮಾಡ್ತಿದ್ದೀನಿ. ಈಗ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಕುಕ್ಕರ್ ಸರಿಯಾಗಿ ಇಟ್ಟಿದ್ದ ನೀನು ಸೊಟ್ಟ ಇಟ್ಟಿದ್ದ. ಈಗ ನೋಡು ಏನು ತೆಂಗಿನಕಾಯಿ ಮಿಕ್ಸಿ ಬಟ್ಲಿಗ ಹ್ಞೂ ಎಷ್ಟು ಹಾಕ್ತೀಯಾ? ಒಂದು 3 ಸ್ಪೂನ್ ಅಷ್ಟು ಹಾಕ್ತೀನಿ. ಅದು ಸ್ಪೂನು. ಇದು ಸ್ಪೂನು ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಸ್ಪೂನು, ನಮ್ಮ ಲೆಕ್ಕದಲ್ಲಿ ನಮ್ಮ ಸ್ಪೂನ್ ಇಷ್ಟು ಹಾಕಿದ್ದೀನಿ. ತೆಂಗಿನಕಾಯಿ ಏನು ಸಾರು ಹೇಳಿದ್ದು? ಅದೇ ಹುಳಿ ಸಾರು. ಅಲ್ಲ ಕಣಮ್ಮ, ಅದೇನು ಹೇಳ್ದಲ್ಲ, ಹುಳು ಸೊಪ್ಪು ಅನ್ನೋದನ್ನ ನಾನು ಹುಳಿ ಸಾರು ಅಂದ್ಬಿಟ್ಟೆ. ಇದು ಇಷ್ಟು ಹುಣ್ಸೆಹಣ್ಣು ಹಾಕಬೇಕು. ಅದಕ್ಕೆ ಮೇನು ಒಂದು ಸ್ವಲ್ಪ ಹುಳಿ ಸೊಪ್ಪು ಅಥವಾ ಅದಕ್ಕೆ ಹುಳಿ ಇರಬೇಕು. ನೆನೆಸಿ ಹಾಕ್ಬೇಕಾ? ಉಳ್ಗಿರ್ಬೇಕು. ನೆನ್ಸಾಕೊಂಡ್ರೆ ಅಷ್ಟಕ್ಕೆ ಇಷ್ಟ ಆಗ್ತಾ ಇದೆಯಾ? ಎಲ್ಲ ಬೆಂದಿರೋದು ಎಷ್ಟಾಗೈತೆ ಅಂತ ಏನು ತೋರಿಸ್ತೀನಿ. ಹುಣ್ಸೆಹಣ್ಣು ಹಾಕಿದ್ದೀನಿ, ತೆಂಗಿನಕಾಯಿ ಹಾಕಿದ್ದೀನಿ, ಇದು ಈರುಳ್ಳಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿರೋದಾ? ತೋರ್ಸಮ್ಮ. 1-2 ಈರುಳ್ಳಿ, 1-2-3 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಕೆಸುವೆ ದಂಟು ಹಾಕಿ ಕ್ಲೀನ್ ಮಾಡಿ ಸೋಸಿ ಸಕ್ಕರೆ ಬೇಯಿಸಿದ್ದೀವಲ್ಲ ಅದನ್ನು ಇವಾಗಲೇ ಇದನ್ನು ಫಸ್ಟ್ ರುಬ್ಕೊಬೇಕು. ಹುಣ್ಸೆಹಣ್ಣು ಹಾಕಿದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿ ರಾತ್ರಿ ಕ್ಲೀನ್ ಮಾಡಿದ್ರು, ಬಟ್ ರಾತ್ರಿ ಮಾಡಿಲ್ಲ. ಕ್ಲೀನ್ ಮಾಡಿಕೊಂಡು ಇವಾಗ ಮಾಡ್ತಾರೆ. ಬೇಯಿಸಿರೋದು ಅಷ್ಟಿತ್ತಲ್ಲ, ನೋಡಿ ಎಷ್ಟಾಗೈತೆ ಅಂತ. ಇಷ್ಟೇನ ಹಿಂಡಿರೋದಾ? ಅಯ್ಯೋ, ಕುಕ್ಕರ್ ತುಂಬಿರೋದಿ ಅಷ್ಟೇ ಅದಾಗೋದು. ಆ ನೀರೆಲ್ಲ ಬಸ್ಬಿಡ್ಬೇಕಾ? ಫುಲ್ ಹಿಂಡಿದ್ದೀನಿ. ಇದ್ರಾಗಿತ್ತೇನೋ ನೀರು ಬಂದು ಈ ಥರ ಅದು ಸೋಸಿ ಬೆಂದಾದ್ಮೇಲೆ ಎಲ್ಲ ಹಿಂಗೆ ಹಿಂಡ್ಕೊಬೇಕು. ಒಂಚೂರು ನೀರಿಲ್ದಂಗೆ ಇದನ್ನ ಹಿಂಗೆ ಹಿಂಡಿ ಮಡಿಕೊಬೇಕು. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಜಜ್ಜಿರೋದು ಕರ್ಬೇವಿನ ಸೊಪ್ಪು, ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆಗೆ ಅಲ್ಲಿಕ್ಕಿದ್ಯಾ? ಅಲ್ಲಿಕ್ಕಿದ್ದೀನಿ. ಇದಕ್ಕೆ ಇವಾಗ 1-4 ಸ್ಪೂನ್ ಮಸಾಲೆ ಪುಡಿ ಹಾಕೋಬೇಕು. ಸಾಂಬಾರ್ ಪೌಡರ್, ಸಾಂಬಾರ್ ಪುಡಿ ನಾನು ಮನೇಲಿ ಮಾಡ್ಕೊತೀನಲ್ಲ ಅದು. 4 ಸ್ಪೂನಾ? ಅಷ್ಟಕ್ಕೆ 4 ಸ್ಪೂನ್. ತುಂಬ ಹಾಕ್ತೀಯ? ತುಂಬ ಅಂದರೆ 3 ಹಾಕ್ಬೇಕು ನೀವು. ನನಗೆ ಗೊತ್ತಾಗುತ್ತೆ ಅಲ್ಲಿ ಹಾಕೊಂತೀನಿ. ತುಂಬ ಅಂದ್ರೆ ನಿಮ್ಗೆ ಎಷ್ಟು ಖಾರ ಎಲ್ಲ ಹಾಕೊಂಡಿರ್ತೀರಲ್ವಾ, ನಿಮ್ಗೆ ಮನೆ ಸಾರು ಹೆಂಗೆ ಮಾಡ್ತೀರ ಹಂಗೆ ಹಾಕೊಬೇಕು. ಈಗ ಇದಕ್ಕೆ ನೀರು ಕುಚ್ಕೊಂಡು ಸ್ವಲ್ಪ ನೀರು ಹಾಕೊಂಬಿಟ್ಟು ರುಬ್ಬೇಕಾ? ಫಸ್ಟು ರುಬ್ಬಬೇಕು. ತೆಂಗಿನಕಾಯಿ, ಮಸಾಲೆ ಪುಡಿ, ಈರುಳ್ಳಿ ಬೆಳ್ಳುಳ್ಳಿ ಹುರಿದಿರೋದು, ಎಣ್ಣೆಲಿ ಹುರಿದಿರೋದು, ಮತ್ತು ಹುಣ್ಸೆಹಣ್ಣು ಅಷ್ಟು ನುಣ್ಣಗಾಗಂಗೆ ರುಬ್ಕೊಬೇಕು. ಇದನ್ನ ಈ ಬಟ್ಲಿಗೆ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಕಿ ರುಬ್ಬಿದ್ದೀನಿ. ಅದು ಬಟ್ಲು ಚಿಕ್ಕದಲ್ವಾ, 2 ಸತಿಗೆ ಆಗಲ್ಲ ಅಂತ ಒಂಚೂರು ಬಗ್ಗಿಸ್ಕೊಂಡಿದ್ಯಾ? ಈಗ ಅದನ್ನ ಹಾಕೊಂಡು ನೋಡಿ ಇದಕ್ಕೆ ಹಾಕೊಂಬಿಟ್ಟು ಅದೇ ಒಂಚೂರು ಹಾಕೊಂಡು ರುಬ್ಬಿದ್ದೆ. ಈರುಳ್ಳಿಗೆ ಹಾಕೊಂಡು ಈಗ ಇದನ್ನು ಹಾಕೊಂಡು ರುಬ್ಬಿಟ್ಟು ಒಗ್ಗರಣೆಗೆ ಒಯ್ದು ಬಿಡೋದು. ಇದನ್ನ ಅಷ್ಟೇ ಉಪ್ಪು ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನುಣ್ಣಗೆ ರುಬ್ಬೇಕು. ನೀರು ಹಾಕೊಂಬೋದಾ? ನೀರು ಹಾಕೊಂಬೋದು. ಇಲ್ಲಿ ಬಟ್ಲಿಗೆ ಹಾಕ್ತೀನಿ ತಗೋ. ನುಣ್ಣಗಾಗೈತಲ್ಲ, ಆ ಥರ ರುಬ್ಕೊಂಡ್ರೆ ಸಾಕು. ತುಂಬ ನುಣ್ಣು ಗಂಧ ಥರ ಏನಾಗಂಗಿಲ್ಲ, ಸ್ವಲ್ಪ ಅಂದರೆ ನುಣ್ಣಗಾಗ್ಬೇಕು ಅಷ್ಟೇ. ಅದೇ ಬಸ್ಸಾರಿಗೆ ರುಬ್ಕೊಂತೀವಲ್ಲ ಅದು ರುಬ್ಬಿದ್ರೆ ಸಾಕು. ಇದನ್ನ ಇಷ್ಟು ಇವಾಗ ತಾಪ್ಲೆ ಇಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಕರ್ಕೊಂಡಿರ್ತೀವಲ್ಲ ಅದೇ ಪಾತ್ರೆಗೆ ನಮ್ಗೆ ಎಷ್ಟು ತೆಳ್ಳಗೆ ಬೇಕಾ ಅಷ್ಟು ತೆಳ್ಳಗೆ ಸಾಂಬಾರು ಮಾಡಿ. ಸ್ವಲ್ಪ ಇದರ ಥರ ಇದ್ರೆ ಮಾಡಬೇಕು. ಬಸ್ಸಾರು ಥರ ತೆಳ್ಳಗೆ ಥರ ರೊಟ್ಟಿ ಹಾಕೊಂತಾರಲ್ಲ, ರೊಟ್ಟಿ ತಿನ್ಬೇಕು, ದೋಸೆ ತಿನ್ನಂಗೆ ಗ್ರೇವಿ ಥರ, ಗ್ರೇವಿ ಆ ಥರ ಮಾಡಿಸಿದ್ರೆ ಸಾಕು. ತೊಳೆದು ಬಿಡೋದು ಈಗ ಇದಕ್ಕೆ, ಅದರದೆಲ್ಲ ಒಗ್ಗರಣೆ ಹಾಕೋದು. ಎಣ್ಣೆ ಬಿಟ್ಟು ಸಾಸಿವೆ ಹಾಕ್ಬೇಕಾ? ಯಾರನ್ನ ರೋಸ್ ಮಾಡವ್ರ? ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು, ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿರೋದು, ಅದ್ರ ಜೊತೆ ಕರ್ಬೇವಿನ ಸೊಪ್ಪು. ನಮ್ಮಮ್ಮ ಫಾಸ್ಟು, ನಮಗೆ ಚಾನ್ಸೇ ಕೊಡಲ್ಲ ಅವರು. ಹಾಂ, ವರ್ಷಕ್ಕೊಂದ್ಸತಿ ಎಲ್ಲಾನು ಇರಲಿ ತರಿಸ್ಬಿಟ್ಟು ಮನೇಲಿ ಮಕ್ಕಳಿಗೆ ಎಲ್ಲರಿಗೂ ಮಾಡ್ಕೊಂಡು ಪಲ್ಲು ಹೊಟ್ಟೆಲಿ ಏನಾದ್ರು ಕಿಡ್ನಿ ಸ್ಟೋನು ಅದೆಲ್ಲ ಅದನ್ನ ಬಿಟ್ಟಾರಲ್ಲ, ಅದಕ್ಕೆ ಬರೋದು.
ಈಗ ನಮಗೆಲ್ಲ ಇಷ್ಟು ವರ್ಷ ನಾವು ಯಾವಾಗ ತಿನ್ನೋದು ನೋಡಿ ನಮ್ಗೆ ವರ್ಷಕ್ಕೆ ಒಂದ್ಸತಿನಾದ್ರೂ ತಿನ್ನಬೇಕು. ಜಾಸ್ತಿ ಏನು ತಿನ್ನಬಾರ್ದು, ಹೀಟು. ವರ್ಷಕ್ಕೊಂದ್ಸತಿ ಜಾಸ್ತಿ ಯಾರು ಮಾಡಲ್ಲ, ವರ್ಷದಲ್ಲಿ ಒಂದಿನ ಮಾಡಬೇಕು. ಲಿಂಗಾಯತರುಗಳು ಒಂದು ಹಬ್ಬ ಬರುತ್ತೆ, ಆ ಹಬ್ಬಕ್ಕೆ ಮಾಡೇ ಮಾಡ್ತಾರೆ. ಹೌದಾ? ಯಾವುದು? ಅವರು ಇದು ಮಾರ್ನಮಿ ಹಬ್ಬದಲ್ಲಿ ಮಾಡ್ತಾರೆ ಅಷ್ಟೇನಾ. ನಮ್ಮೂರ ಕಡೆ ಲಿಂಗಾಯತರೆಲ್ಲ ಮಾರಿ ಹಬ್ಬದಲ್ಲಿ ಮಾಡೋದು, ಊರ ಹಬ್ಬ. ನಿಮ್ಮೂರ ಕಡೆ ಲಿಂಗಾಯತರು ಮಾರಿ ಹಬ್ಬದಲ್ಲಿ ಮಾಡೋರಾ? ಈಗ ಇದಕ್ಕೆ ಒಗ್ಗರಣೆಗೆ ಇದು ರುಬ್ಬಿಟ್ಟಿದ್ನೆಲ್ಲ ಹಾಕೋರೆ. ಈಗ ಮಿಕ್ಸಿ ಅದೆಲ್ಲ ತೊಳೆದ್ಬಿಡೋದು. ತೊಳೆದ್ಬಿಟ್ರೆ ಉಪ್ಪು ಹಾಕಿದ್ರೆ ಆಯಿತು, ಅಷ್ಟೇ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಈಸಿ ಆಗೈತೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಅಮ್ಮಂಗೆ ಖುಷಿ ಆಗುತ್ತೆ ಅಲ್ವೇನಮ್ಮ? ವರ್ಷಕ್ಕೊಂದ್ಸತಿ ತಿನ್ಬೇಕಂತೆ. ಕೆಸುವೆ ದಂಟು ನೋಡಿದ್ರೆ ಮಾಡ್ಕೊಂಡು ತಿನ್ನಿ. ಒಂದು 5 ನಿಮಿಷ ಬೆಂದರೆ ಸಾಕಾಯ್ತು. 5 ನಿಮಿಷ ಈ ಥರ ಇಷ್ಟಕ್ಕೆ ಮಾಡ್ಕೊಬೋದು. ರೊಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಹಾರ್ಕೊಂಡ್ರೆ ಗಟ್ಟಿ ಆಗುತ್ತೆ. ಈಗ ರೊಟ್ಟಿ ಹಾಕೋ, ಇದಕ್ಕೆ ಅನ್ನ ಮಾಡ್ಕೊಂತೀನಿ. ಸರಿ, ಸಾಂಬಾರಂತೂ ಮುದ್ದೆ ಮಾಡ್ಕೊ, ಅಲ್ಸೋದೇ ಇಲ್ಲ. ಇಷ್ಟೇ. ಇದನ್ನು ಮಾಡಿಬಿಟ್ಟು ಟ್ರೈ ಮಾಡಿ, ಮಾಡ್ಕೊಂಡು ತಿನ್ಬಿಟ್ಟು ಹೇಳಿ ಹೆಂಗಿತ್ತು ಅಂತ. ಇನ್ನು ನೆಕ್ಸ್ಟ್ ಡೇ ಸಂಡೇದಿದು ವಿಡಿಯೋ ಹಾಗೆ ಕಂಟಿನ್ಯೂ ಮಾಡಿದೆ. ಕೆಸುವೆ ದಂಟು ಅಂದರೆ ಇದು ಎಲೆಯಲ್ಲಿ ಪತ್ರೊಡೆ ಮಾಡ್ತಾರೆ. ನಾವು ಇದರಲ್ಲಿ ಮಾಡಿದ್ದು ಕಾಂಡ ಅಂತಾರಲ್ಲ ಅಂಥದ್ರಲ್ಲಿ. ಇದರಿಂದ ಬೇರಲ್ಲೊಂದು ಗೆಣಸು ಥರ ಇರುತ್ತೆ ಒಳಗಡೆ, ಬೇರೊಳಗಡೆ. ಅದರಲ್ಲೂ ಒಂದು ರೆಸಿಪಿ ಮಾಡ್ತಾರೆ ನಮ್ಮಮ್ಮನ ಫ್ರೆಂಡು. ಇದರ ಎಲೆಯಲ್ಲಿ ಪತ್ರೊಡೆ, ಅದರಲ್ಲಿ ನಾವು ಮಾಡಿದ್ದು. ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಆದರೂ ಇರಲಿ ಅಂತ ಅಕಸ್ಮಾತ್ ಗೊತ್ತಿಲ್ದಲ್ಲ ಇರೋರಿಗಾದ್ರೆ ಯೂಸ್ ಆಗುತ್ತೆ ಅಂತ ತೋರಿಸ್ದೆ. ಊಟ ಎಲ್ಲ ಮಾಡಿದ್ವಿ, ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮಿಸ್ ಆಯಿತು. ಬೆಳಿಗ್ಗೆ ಅದೇ ಇದಕ್ಕೇ ದೋಸೆ ಮಾಡಿದ್ದಾರೆ. ಇನ್ನು ಈಗ ಒತ್ತು ಶಾವಿಗೆ ಮಾಡ್ತಾವ್ರೆ. ಆ ಶಾವಿಗೆ ಮಾಡ್ತಾರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ಹಂಗೆ ಮಿಸ್ ಆಗುತ್ತೆ ಸ್ವಲ್ಪ. ಪಾಪು ಇರೋದ್ರಿಂದ ನಾನು ಅವನ ಕಡೆ ಹೋಗ್ತೀನಿ, ಈ ಕಡೆ ಆಗೋಗಿರುತ್ತೆ. ಹಾಗಾಗಿ ಮತ್ತು ನಾವು ಮಾತಾಡ್ತಾ ಇರ್ತೀವಿ ಏನು ಪರ್ಸ್ನಲ್ಲಾಗಿ. ತುಂಬ ದಿನ ಆಯ್ತಲ್ಲ ನನ್ನ ತಂಗಿ ಬಂದು, ಅದು ಹಾಗಾಗಿ ಇರೋದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡಿಕೊಂಡು ಬನ್ನಿ, ಆ ಶಾವಿಗೆ ಮಾಡೋದು ತೋರಿಸ್ತೀನಿ. ಇನ್ನು ಡೈಲಿ ಪಾಪು ಎದ್ಮೇಲೆ ನಮ್ಮಮ್ಮ ಬಿಸಿಲಲ್ಲಿ ಒಂದು ರೌಂಡ್ ಹಾಕಿಸ್ತಾಯಿತ್ತು. ಇವತ್ತು ನನ್ನ ತಂಗಿ ಮಾಡ್ತಾಯಿತ್ತು, ಎತ್ಕೊಂಡು ಓಡಾಡ್ತಾಯಿತ್ತು. ಬಂದಿದ್ರಲ್ವ ಅವರು, ಅವನ್ನ ಎತ್ಕೊಂಡು ಬಿಸಿಲಲ್ಲಿ ಒಂದು ರೌಂಡ್ ಹಾಕಿಸ್ತಾಯಿದ್ರು. ಅವನು ಆಚೆ ಎತ್ಕೊಂಡು ಬಂದರೆ ನೀಟಾಗಿ ಗಿಡಗಳನ್ನ ನೋಡಿಕೊಂಡು ಚೆನ್ನಾಗಿ ಆಚೆ ಎಲ್ಲ ನೋಡ್ತಾನೆ, ಆ ಕಡೆ ಈ ಕಡೆ. ಹಂಗಾಗಿ ಒಂದು ರೌಂಡ್ ಹಾಕಿಸ್ತಾರೆ ಡೈಲಿ. ಏನಮ್ಮ ಸ್ಪೆಷಲ್ ಇವತ್ತು? ಶಾವಿಗೆ ಉತ್ತಾ ಇದ್ದೀನಿ, ಅದಕ್ಕೆ ಕಾಯಲ್ಲೆಲ್ಲ ರೆಡಿ ಮಾಡಿದ್ದೀನಿ. ನೀನು ವಿಡಿಯೋ ಮಾಡ್ಕೊತೀನಿ ಅಂತ ಹೇಳ್ತಿದ್ದೆ. ಇದು ಆಲ್ರೆಡಿ ಮಾಡೈತೆ, ಮುಗಿಸ್ಬಿಟ್ಟಿದ್ದೀನಿ ಮಾಡಿ. ಇದು ನಿಂಗೆ ಕೊಬ್ಬರಿಯಿಂದ ಮಾಡಿರೋದು, ಕೊಬ್ಬರಿ ಹಾಲು, ಕೊಬ್ಬರಿ, ಗಸಗಸೆ, ಎಲ್ಲ ಏಲಕ್ಕಿ ಕಾಯಿ ಹಾಕಿ 1 ಲೋಟ ಹಾಲು ಬಿಟ್ಟು ಇದು ಹಿಂಗೆ ಮಾಡಿದ್ದೀವಿ. ನಿಮಗೆ ತೆಂಗಿನಕಾಯಿ ಹಾಕ್ಬಿಟ್ಟು ಎಲ್ಲ ಹಾಕಿದ್ದೀನಿ, ಅದೇ ತೆಂಗಿನಕಾಯಿ ಹಾಕಿದ್ದೀನಿ. ಹಾಲು, ಬೆಲ್ಲ, ಗಸಗಸೆ, ಏಲಕ್ಕಿ ಕಾಯಿ ಹಾಕಿ ನಮಗಿದು. ಹಾಲು ಬಿಡಬೇಕಾ ಇದಕ್ಕೆ? ಹಾಲು ಬಿಡಬೇಕು. ಬರೀ ರುಬ್ಬಾಕಿದ್ರೆ ಆಗಲ್ಲ, ಹಾಲು ಬಿಡಬೇಕು. 1 ಲೋಟ ಹಾಲು ಬಿಡಬೇಕು. 1 ಲೋಟ ಏನು, ಅರ್ಧ ಲೀಟ್ರ್ ಹಾಲು ಹಾಕಿರೋದು. ಇದಕ್ಕೆ 1 ಲೋಟ ಹಾಕಿದ್ದೀನಿ, ಅದಕ್ಕೆ ಅರ್ಧ ಲೀಟ್ರ್ ಅಷ್ಟು ಹಾಕಿದ್ದೀನಿ. ಹೌದಾ? ಟೇಸ್ಟ್ ಬರಬೇಕಂದ್ರೆ ನಾನು ಬರೀ ಕಾಯಿ ಹಾಕಿ ರುಬ್ಬೋದೇನೋ ಅಷ್ಟೇ ಅನ್ಕೊಂಡೆ. ಕುದಿಸ್ಬಿಡ್ಬೇಕು, ಒಂದು ಕುದಿಸಿದ್ರೆ ಆಯ್ತಾ? ನಂದಾಗೈತಾ? ಆಯ್ತು. ಕುದಿ ಕೊಬ್ಬರಿ ಹಾಲು, ಇದು ಕಾಯಿ ಹಾಲು ಹೆಂಗೈತೆ? ಶಾವಿಗೆಯಿಂದ ಏನು ಹೇಳು, ಬಾಣ್ತಿಯವ್ರು ಹೆಂಗೆ ತಿನ್ಬೇಕು? ಶಾವಿಗೆನ ಕೋಳಿ ಕುಯ್ದು ಕತ್ತು ತಿನ್ನಿಸ್ತೀವಲ್ಲ ನಾವು, ಕತ್ತು ಮಗು ಕತ್ತು ನಿಲ್ತ್ಕೊಳ್ಳಿ ಅಂತ ಕೋಳಿ ಕತ್ತು ತಿನ್ನಿಸ್ತಾರೆ. ಈ ಶಾವಿಗೆನೂ ತಿನ್ನಿಸ್ತಾರೆ. ಅದಕ್ಕೆ ಇವತ್ತು ಪವಿತ್ರನೂ ಬಂದಿದ್ದಲ್ಲ, ನಿನಗೂ ಆಯ್ತದೆ ಅವ್ರಿಗೂ ಆಯ್ತದೆ ಅಂತ ಇಬ್ರಿಗೂ ಸೇರಿ ಶಾವಿಗೆ ಮುದ್ದೆ ಇಕ್ಕಿ ಮುದ್ದೆ ತಿರುಗಿದ್ರೆ ಇದು ಮಾಡಿದ್ದೀನಲ್ಲ. ಏನ? ಅದಕ್ಕೆ ಕಡಲೆ ಪುಡಿ. ಕಡಲೆ ಹುರ್ಗಡ್ಲೆ, ಸಕ್ಕರೆ ಹಾಕ್ಬಿಟ್ಟು ಪುಡಿ ಮಾಡೋದು. ಇದನ್ನ ಏನು ಹಾಕಂಗಿಲ್ಲ, ಸಕ್ಕರೆ ಹಾಕಂಗಿಲ್ವಾ? ಬರೀ ಹುರ್ಗಡ್ಲೆ ಮಾತ್ರ ಪುಡಿ ಮಾಡೋದು. ಇದಕ್ಕೆ ಬೆಲ್ಲ ಹಾಕಿರ್ತೀವಿ, ಬೆಲ್ಲ ಹಾಕಿರ್ತೀವಲ್ಲ ಅಂತ ಇದನ್ನ ಅದ್ರ ಮೇಲೆ ಉದುರಿಸ್ಕೊಂಡು ತಿನ್ನೋದು. ನಾನು ಸಕ್ಕರೆ ಹಾಕಿ ಪುಡಿ ಮಾಡ್ತಾರೆ ನಾನು ಅನ್ಕೊಂಡಿದ್ದೀನಿ. ಇಲ್ಲ, ಸಕ್ಕರೆ ಹಾಕಿ ತಿನ್ನಂಗೆ. ಗಣೇಶನ್ ಚಟ್ ಮಾಡುವಾಗ ಸಕ್ಕರೆ ಹಾಕಿ ಪುಡಿ ಮಾಡಿದ್ದು ಗಣೇಶನ್ ಕೊಡೋದು. ಕೊಬ್ಬರಿ ತುರಿ ಕೊಬ್ಬರಿನೂ ಹಾಕ್ತಾರೆ, ಮತ್ತೆ ಎಳ್ಳು ಹಾಕ್ತಾರೆ, ಸಕ್ಕರೆನೂ ಹಾಕ್ತಾರೆ, ಕಡಲೆನೂ ಹಾಕ್ತಾರೆ. ಅದು ಗಣೇಶ್ ಕಡಲೆ ಹಿಟ್ಟು, ಇದು ಕಡಲೆ ಪುಡಿ. ಉಕ್ತೈತೆ ನೋಡಿದು.
ಅಷ್ಟೇ ಇದ್ರದ್ದು ಕೆಲಸ. ಇದಕ್ಕೆ ಶಾವಿಗೆ ಹೊತ್ಬಿಟ್ಟು ಹಾಕೊಂಡು ತಿನ್ನೋದು. ನೀವು ಮಾಡ್ಕೊಂಡು ತಿನ್ನಿ. ಎದೆ ನೋವು ಒಳ್ಳೇದು. ಹಾಂ, ವರ್ಷಕ್ಕೊಂದ್ಸತಿ ಶಾವಿಗೆ ತಿನ್ನಲೇಬೇಕು ಅಂತಾರಲ್ವಾ, ಎದೆ ನೋವು ಬರಲ್ಲ ಅಂತ. ರಾಗಿದು ಮಾಡ್ತಾರೆ, ರಾಗಿ ಶಾವಿಗೆ, ಅಕ್ಕಿ ಶಾವಿಗೆ ಎರಡು ಮಾಡ್ತಾರೆ. ನಾನು ಅಕ್ಕಿ ಮಾತ್ರ ಮಾಡ್ತೀನಿ, ತಿನ್ನೋದೇ ನಮ್ಮ ಮನೇಲಿ ಎಷ್ಟು ಜನ ಇರೋದೇ 3 ಜನ. ಇಕ್ಕಿ ನೋಡು ಮಾಡಿದೆ ನೀನು. ಬಟ್ಟೆ ನೆನೆಸಿದ್ಯಾ? ನಿಮ್ಮ ಮಮ್ಮಿ ಬೈತೈತವ ನನಗೆ. ಅಯ್ಯೋ ಅಮ್ಮ ಚಳಿ, ಏನು ಮಾಡೋದು? ಹಂಗೆ ಇರಬೇಕು ಇವಾಗ. ಹಂಗೆ ನಂಗೆ ಗೊತ್ತಿಲ್ಲ. ಸ್ನಾನ ಮಾಡಿಬಿಟ್ಟು ಹೋಗಿ ಬಟ್ಟೆ ನೆನೆಸ್ಕೊಂಬಂದಿದ್ಯಾ? ಬೀಳ್ತಾವ್ರು ನೋಡಿ ಈಗ. ಅಂದರೆ ನಗಿಸ್ತಾವನೆ, ಬೈಬಾರ್ದು ಅಂತ ಅವ್ರ ಮಮ್ಮಿನ. ಬಟ್ಟೆ ಬೇಡ, ಅದು ಚೆನ್ನಾಗಿಲ್ಲ. ಹ್ಞೂ, ಇಷ್ಟ ಇಲ್ಲ, ಅದು ಇಷ್ಟ ಇಲ್ಲ, ಬಿಚ್ಚಾಕ್ಬಿಡು. ಚೆನ್ನಾಗಿಲ್ಲ ಅದನ್ನು. ಟೈಟು ಟೈಟು ಟೈಟು. ಚೆನ್ನಾಗಿಲ್ಲ ಶರ್ಟ್, ಬಟ್ಟೆನೇ ಚೆನ್ನಾಗಿಲ್ವಾ? ಬಿಡು, ಏನಾಗಿಲ್ಲ. ಅಯ್ಯೋ ಚೆನ್ನಾಗಿಲ್ಲ ಅದು. ಓದೇ ಇಷ್ಟ ಅಷ್ಟೇ ಅಷ್ಟೇ. ಇಷ್ಟ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಮತ್ತೆ ಅದ್ರಲ್ಲೇ ಇರ. ಕಣ್ಣೀರಂತೆ. ತಣ್ಣೀರ ಏನಿಲ್ಲ, ತಗೊಳಪ್ಪ. ಚೆನ್ನಾಗೈತೆ, ಸೂಪರ್ ಆಗೈತೆ. ಸ್ನಾನ ಮಾಡಿಸಿದ್ದೆ ತಾನೇ ನಾನು. ಬಟ್ಟೆನೇ ಬೇಡವಾ? ಹಂಗೆ ಇರ್ತೀಯಾ? ಬೇಕು, ಚೆನ್ನಾಗದೆ. ನಿನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ? ನಿಜ ಚೆನ್ನಾಗದೆ. ಆಗ್ಲೇ ಮುದ್ದೆ ಮಾಡ್ಬಿಟ್ಟಾ? ಮತ್ತೆ ಮತ್ತೆ ಕಾಯ್ಕೊಂಡು ಕೂತ್ಕೊಳ್ಳ ನಿನ್ನ. ಬಿಸಿನೀರು ಇಕ್ಬಿಟ್ಟು ಬಿಸಿನೀರು ಇಕ್ಬೇಕು. ಆಮೇಲೆ ಮೆಂತ್ಯ ಪೌಡ್ರ್ ಹಾಕ್ಬೇಕು, 1-2 ಸ್ಪೂನ್ ಮೆಂತ್ಯ ಪೌಡ್ರ್ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ಒಂದಿಷ್ಟು ಹಸಿಟ್ಟು ಹಾಕ್ಬೇಕು, 1 ಸ್ಪೂನ್ ಅಷ್ಟು. ಅಕ್ಕಿ ಹಿಟ್ಟಿಟ್ನೆಸ್ಟ್ ಬರುತ್ತಲ್ಲ, ಅವಾಗ ಈ ಥರ ಕುದಿ ಹಾಕ್ಬೇಕು. ಕುದಿಯಾಗಿ ಬೇಯಿಸಿ ಚೆನ್ನಾಗಿ ತಿರುಗಬೇಕು. ನುಣ್ಣಗೆ ಕೈಗೆ ಅಂಟದಂಗೆ ಬೇಯಿಸಿ ತಿರುಗ್ಬಿಟ್ಟು ಗಂಟಿಲ್ದಂಗೆ ತಿರುಗಬೇಕು. ಆಮೇಲೆ ಹಾಕೊಂಡು ಒತ್ತಿ ಅಕ್ಕಿ ಹಸಿಟ್ಟು ಒತ್ತೋದು, ಕಾಯಲ್ಲಿ ಬಿಟ್ಕೊಂಡು ತಿನ್ನೋದು. ಓಕೆ, ಈಗ ಆಯ್ತು, ಅದು ಬೆಂದದ. ಇನ್ನೊಂದ್ಸತಿ ಮುಚ್ಚಿ ತಿರುಗಿಸ್ಬಿಟ್ಟು ಮುಚ್ಚಿ. ತಿರ್ಗಾ ಬೇಯಿಸ್ಬೇಕು. ಅಮ್ದಾದ್ರೆ ಬರುತ್ತೆ ಅಷ್ಟೆ. ತಿರುಗ್ತೀನಿ ಹೆಂಗೆ ತಿರುಗ್ತೀನಿ ಅಂತ. ಹಿಂಗೆ ತಿರುಗಿ ಬೇಯಿಸ್ಬೇಕಾ ಚೆನ್ನಾಗಿ? ಎಲ್ಲ ಹಸಿಟ್ಟು ನೀಟಾಗಿ ಗಂಟಿಲ್ದಂಗೆ ಹೊಂದ್ಕೊಬೇಕಲ್ವಾ? ರಾಗಿ ಮುದ್ದೆ ಕಟ್ತಂಗೆ. ಮುದ್ದೆಗಿನ ಸ್ವಲ್ಪ ಗಟ್ಟಿ ತಿರ್ಕೊಬೇಕು. ಹಳ್ಳಿಗಳ ಕಡೆ ಎಲ್ಲ ಮುದ್ದೆ ಗಟ್ಟಿಗೆಲ್ಲ ಗೊತ್ತಿರೋದು. ಇಲ್ಲಿ ನಾವು ಸ್ವಲ್ಪ ಮೆತ್ ಮಾಡ್ಕೊಂಡಿದೀವಿ. ಪ್ಲೇಟ್ ಮುಚ್ಚಿ ಬೇಯಿಸಿರೋದ ಈಗ 2ನೇ ಸತಿದ ಇದು. ಕೈ ಮುಟ್ಟು ನೋಡಿದ್ರೆ ಅಂಟಬಾರ್ದು ಕೈಗೆ. ಚೆನ್ನಾಗಿ ಬರಬೇಕು. ಚೆನ್ನಾಗಿ ಬಂದಾಗ ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸಿರೆ ಅಕ್ಕಿ ಹಸಿಟ್ಟಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಮತ್ತೆ ಪ್ಲೇಟ್ ಮುಚ್ಚಿ ಒಂದ್ಸತಿ ಚೆನ್ನಾಗಿ ಹೊಂದಿಸಿ ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸಿರೋದು. ಬೇಯಿಸ್ಬೇಕು. ಒಂದೇ ಸತಿ ಹಾಗೆ ಗಮ್ ಅಂತ ಬರುತ್ತೆ. ಸಣ್ಣ ಉರಿಲಲ್ವಾ, ಒಂದು 5 ನಿಮಿಷ ಬೇಯಿಸಿ ಆಮೇಲೆ ಈ ಥರ ಮಾಡ್ಕೊಂಡು ಎಲ್ಲ ಅದು ಶಾವಿಗೆ ಒತ್ತೋದು, ಅದರೊಳಗಾಗಿ ತಿರುಗಿಸೋದು ಅಷ್ಟೇ. ಶಾವಿಗೆ ಕಾಯಲ್ಲಿ ಬಿಟ್ಕೊಂಡು ತಿನ್ನೋದು. ಕೈಯೆಲ್ಲ ನೀನು ಹೊಡ್ಕೊಂಡಿದ್ದೆ. ಹೌದಾ? 3 ಬೆಳ್ಳು ಹೋದು ನೋಡ್ಕೊಂಬಿಟ್ಬೇಕು ತಾನೇ ನೀನು. ಬಿಸಿ ಮುಟ್ಟಕ್ಕೆ ಹೇಳ್ತೀನಿ.
ಇದನ್ನು ಪ್ಲೇಟ್ಗೆ ಹಾಕೋದ ಪ್ಲೇಟಿಗೆ ಹಾಕೋದು. ಮಂಕ್ರಿ ಇಲ್ಲ ಇವತ್ತು ಹಳೆಯಲ್ಲೇನು ತರಲಿಲ್ಲ, ಮಂಕ್ರಿನೂ ತರಲಿಲ್ಲ. ಹಾಕ್ಬೇಕಿತ್ತು. ಅದಕ್ಕೆಲ್ಲ ರೆಡಿ. ಬಾಯ್ ದೊಡ್ಡಮ್ಮ. ಬಾಯ್ ಕ್ರಿಸ್ಮಸ್ ಪ್ರೀತಮ್. ಬರ್ತೀನಿ ಅಂತ ಹೇಳು. ಬಾಯ್ ಪಾಪ. ರಜೆಗೆ ಬರ್ತೀನಿ ದೊಡ್ಡಮ್ಮ. ಇನ್ನೊಂದು ನಿಮಿಷ. ದೊಡ್ಡಮ್ಮ ಬರ್ತಾಳೆ. ರೆಡಿ. ಬರ್ತಾವ್ರು ಇಲ್ಲೇ ಯಾರು. ಶನಿವಾರ ಬರ್ತಾರೆ ಅಂತ ಸೋಮವಾರದಿಂದ ಕಾಯ್ದಿದ್ದು. ಶನಿವಾರ ಬಂದಿದ್ದು ಆಯಿತು, ಭಾನುವಾರ ಹೊರಟಿದ್ದ ದಿನನೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಹೊರಡೋ ದಿನನೇ ಬಂದ್ಬಿಟ್ರು. ಈಗ ಬಂದರು ಅನ್ಸಿದ್ರೆ ಆಗಲೇ ಹೊರಟ್ಬಿಟ್ರು. ಅವ್ರನ್ನ ಕಳಿಸಿ ಇವರು ಹಸು ಹುಡ್ಕೋಕೆ ಹೋಗ್ತಾ ಅವ್ರೆ. ಯಾಕೆ ಕತ್ಲೆ ಆಗಿದ್ದವ ನಿಂಗೆ? ಟೈಮ್ ಆಗಿಲ್ವಾ? ಹೊಟ್ಟೆ ತುಂಬಿಲ್ವಾ ಇವತ್ತು? ಹಾಂ ಬಂಗಾರಿ, ಏ ಬಂಗಾರಿ, ಅಲ್ಲೇನೋ ತರಕ್ಕೆ ಹೋದ್ರಲ್ಲ ಅಂತ ನೋಡ್ತಾಳೆ. ಅದೇ ನಾನೇ ಬರ್ತೀನಿ ಮನೆಗೆ ನೋಡ್ರಿ ಅಂತ ಕಳ್ಸೋಲ್ಲ. ಕಾಲು ವಾಸಿ ಆಯ್ತಾ? ಎಲ್ಲ ನೋಡಲ್ಲ ಕಾಣಿಸ್ತಿದ್ದೀನಿ ನೋಡಿ. ಕಿತ್ತೋಗೋದಲ್ಲಿ ಕಾಣಿಸಲ್ಲ ಅಷ್ಟಾಗ. ಕಾಣಿಸೈತೆ. ರಕ್ತ ಬತ್ತಿತ್ತು. ಔಷಧಿ ಇಕ್ದ ಈಗ ಅದಕ್ಕೆ ಓಡಾಡ್ತೈತೆ. ನೆನೆ ಹೊಡೆದ್ಬಿಟ್ಟಿದ್ರು, ಒಂದಿನ ಕಳ್ಸೇ ಇಲ್ಲ ಮೇಯಕ್ಕೆ. ಮನೆಯಲ್ಲೇ ಇಟ್ಕೊಂಡಿದ್ವಿ. ಯಾರೋ ಕಾಲ್ಗೆ ಹೊಡೆದ್ಬಿಟ್ಟು ಕಾಲು ಕಿತ್ತೋಗಿತ್ತು. ಬೇಸಿಗೆ ಅಂತ ಬಿಟ್ರೆ ಜನಗಳು ಏನು ಬುದ್ಧಿ ಕಲ್ತಾರೋ ಈ ಕಾಲದಲ್ಲಿ. ಅಡುಗೆ ಜಾಗದಲ್ಲಿ ಗೆಣ್ಣಿಗೆ ಬಿದ್ಬಿಟ್ಟಿತ್ತಲ್ಲ, ಒಂದಿನ ಫುಲ್ ಕಾಲೇ ಊರಿಲ್ಲ. ಇವತ್ತು ನೋಡಿ ನಾನು ಅದರ್ಧ ಭಯ. ಎಲ್ಲಿ ಮನಿಕೊಂಡದು? ಕಾಲು ನೋವು ಮಲ್ಬಿಡ್ತಾವ ಏನೋ ಕಣ್ಣಲ್ಲಪ್ಪ, ಏನ್ ಮಾಡ್ಲಿ ಇದೆ ಅಂತ. ಕಾಲು ಚೆನ್ನಾಗಿ ನೋಡಿದ್ರೆ ನೆನ್ನೆ ಮೇಯಕ್ಕೆ ಬಿಟ್ಟಿರ್ಲಿವಲ್ಲ, ಅದಕ್ಕೆಲ್ಲ ಇವತ್ತು ಮೇಯ್ಕೊಂಡು ನಿಂತ್ಕೊಂಬಿಟ್ಟಾಳಕ್ಕ. ಅವಳು ಭವನಸಿ ಸರಿಯಾಗಿ ಕುಂಟೆ. ಏನೋ ಒಂಚೂರು ಹಂಗೆ ದೊಡ್ಡದಾದ್ರೆ ಇವಳನ್ನೇ ದೊಡ್ಡವಳು ಮಾಡ್ಕೊಳ್ಳೋಣ ಅಂದರೆ ಇವಳ ಕೈ ಕೊಟ್ಟವಳು ಕೈ. ಏನು ಕೊಡತ್ತ ಬತ್ತಾಳೆ ಗೊತ್ತಾಳೆ ಲೇಟಾಗಿ. ನನಗಿಲ್ಲಿ ಅಂತ ತಕ್ಕ ತಡ್ಕೊಳಕ್ಕಾಗಲ್ವಲ್ಲ. ಯಾರು ಹೊಡೆದ್ರು, ಯಾರು ಕಟ್ಟಾಕಿದ್ರು, ಯಾರು ಹಿಡ್ಕೊಂಡೆ ಹೋದ್ರು ಅಂತ ಭಯ. ನನ್ಗೆ ಹಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 10,000 ಸಬ್ಸ್ಕ್ರೈಬರ್ಸ್ನ ಪಡೆಯೋದು ಅಷ್ಟು ಈಸಿ ಏನಲ್ಲ. ಆದರೂ 10,000 ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ ಅದು ಒಂದು ಕೌಂಟಿಂಗಿಗಷ್ಟೇ. ನಾನು 15ರಿಂದ 20,000 ಜನ ತನಕ ಜನದ್ದು ಒಂದು ವಿಡಿಯೋ ನಂದು ರೀಚ್ ಆಗುತ್ತೆ. ಅಷ್ಟು ಜನ ನೋಡ್ತಾರೆ. ಅಷ್ಟು ಜನದ ಪ್ರೀತಿ ಗಳಿಸಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ, ಈ ಬ್ಲಾಗ್ ಏನಾದರೂ ಇಷ್ಟ ಆಗಿ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.